Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ಇವತ್ತು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಅಮ್ಮನ ಮನೆಗೆ ಹೋಗಬೇಕು. ಯಾಕೆ ಅಂದರೆ ಅಮ್ಮ ನಾನು ಇಬ್ಬರು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಅಮ್ಮನ ಮನೆ ಹತ್ರ ಹೋಗಿ ಅಮ್ಮನ ಮನೆಯಿಂದ ಮತ್ತೆ ಊರಿಗೆ ಹೋಗಬೇಕು. ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ ನಾನು ನಿಮಗೆ. ಮತ್ತು ಏನಾಯಿತು ಇವತ್ತು ಅಂತ ಅಂದರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚುತ್ತಾ ಇದ್ನ. ಸೊ ಹಾಗಾಗಿ ಗುಂಡನ್ನ ಆಚೆ ಕಟ್ಟಾಕಿದ್ದೆ. ಯಾಕೆಂದರೆ ಇವಾಗ ದೀಪ ಹಚ್ಚುವಾಗ ಡೋರ್ ತೆಗಿಲೇಬೇಕಲ್ವ. ಸೊ ಹಾಗಾಗಿ ಡೋರ್ ತೆಗ್ದಿದ್ದೆ, ಆಚೆ ಕಟ್ಟಾಕಿದ್ದೆ ಚೈನ್ ಹಾಕ್ಬಿಟ್ಟು. ಬಟ್ ಇವನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದ. ನಾನು ಮತ್ತೆ ನೋಡ್ಕೊಂಡು ಬಂದೆ. ಅವನು ಅಲ್ಲೇ ಆಚೆನೇ ಕೂತಿದ್ದ. ಮತ್ತು ನಾನು ಅಡುಗೆ ಮನೆಗೆ ಹೋದೆ. ನೋಡಿದ್ರೆ ಕೆಳಗಡೆ ಮನೆ ಅಣ್ಣ ಇವನ್ನ ಮೇಲ್ಗಡೆ ಕರ್ಕೊಂಬರ್ತವ್ರೆ. ಹೆಂಗೆ ಬಿಚ್ಕೊಂಡ ಬೆಲ್ಟು ಏನು ಎತ್ತ ಅಂತಲೇ ಗೊತ್ತಿಲ್ಲ. ಚೈನ್ ಸಮೇತನೇ ಬಿಚ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಂದರೆ ಚೈನ್ ಅದೇ ಲಾಕ್ ಏನಾದರೂ ಓಪನ್ ಆಗಿಬಿಡ್ತಾ ಹೇಗೋ ಗೊತ್ತಿಲ್ಲ. ಅವರು ಚೈನ್ ಇಟ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಕೆಳಗಡೆ ಮನೆಯವರು ಸ್ವಲ್ಪ ಗುಂಡನ್ನ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೆ ಬಿಲ್ಡಿಂಗಲ್ಲಿ ಇರೋರೆಲ್ಲ ಮಾತಾಡಿಸ್ತಾರೆ. ಬಟ್ ಜಾಸ್ತಿ ಗುಂಡ ಕೆಳಗಡೆ ಮನೆಯವ್ರು ಏನಿದ್ದಾರೆ ಅವ್ರನ್ನ ತುಂಬ ಹಚ್ಕೊಂಡಿದ್ದಾನೆ. ಸೊ ಹಾಗಾಗಿ ಅವನು ವಾಕ್ ಹೋದಾಗ ಅಥವಾ ವಾಕ್ ಹೋಗುವಾಗ ಮಾತಾಡ್ಸಲ್ಲ, ವಾಕಿಂದ ಬರುವಾಗ ಮಾತಾಡಿಸ್ತಾನೆ. ವಾಕಿಂದ ಬರುವಾಗ ಆಂಟಿ ಎಲ್ಲ ಮಾತಾಡಿಸ್ತಾ ಇರ್ತಾರಲ್ವ. ಸೊ ಅವ್ರನ್ನ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾನೆ. ಬೆಲ್ಟ್ ಬಿಚ್ಕೊಂಡು ಅವ್ರ ಮನೆ ಕೆಳಗಡೆ ಹೋಗಿ ಡೋರ್ ಹತ್ರ ಕೂತಿದ್ನಂತ. ಆ ಅಣ್ಣ ಕರ್ಕೊಂಬಂದ್ರಲ್ವ, ಹೆಂಗೆ ಬಂದ ಏನು ಅಂತ ನಾನು ಕೇಳಿದೆ. ಅವಾಗ ಅವ್ರು ಹೇಳಿದ್ರು ಲೈಕ್ ಚೈನ್ ಬಿಚ್ಕೊಂಡು ನಮ್ಮ ಮನೆ ಹತ್ರ ಬಂದು ಡೋರ್ ಹತ್ರ ಕೂತಿದ್ದ ಅಂತ ಹೇಳ್ಬಿಟ್ಟು. ನಾನು ಫುಲ್ ಶಾಕ್. ಈಗಷ್ಟೇ ನೋಡ್ಕೊಂಡು ಒಳಗಡೆ ಹೋಗಿದ್ದೀನಿ, ಯಾವ ಟೈಮಲ್ಲಿ ಹೋಗ್ಬಿಟ್ನಪ್ಪ ಅಂತ ಹೇಳ್ಬಿಟ್ಟು. ಮತ್ತು ನಿಮ್ಮ ಸ್ವೀಟಿ ಇಲ್ವಾ ಅಂತ ಕೇಳಿದೆ. ಅವ್ರದ್ದು ಒಂದು ಡಾಗ್ ಇದೆ. ಆ್ಯಕ್ಚುಲಿ ಅವರು ಒಂದು ಡಾಗ್ ಸಾಕಿದ್ದಾರೆ. ಅದು ನಮ್ಮ ಗುಂಡನ್ನ ನೋಡಿದ್ರೆ ಸಾಕು ತುಂಬ ಬೊಗಳುತ್ತಾ ಇರುತ್ತೆ. ಸೊ ಅದಕ್ಕೆ ನಾನು ನಿಮ್ಮ ಸ್ವೀಟಿ ಇಲ್ವಾ, ಸೌಂಡೇ ಬರಲಿಲ್ಲ ಅಂತ ನಾನು ಕೇಳಿದೆ. ಇವನು ಕೆಳಗಡೆ ಅವ್ರ ಮನೆ ಹತ್ರ ಹೋಗಿದ್ದ ಅಲ್ವಾ, ಅದು ನೋಡಿದ್ದಿದ್ರೆ ಬೊಗಳುತ್ತಾ ಇತ್ತು. ಸೊ ಹಾಗಾಗಿ ಸೌಂಡ್ ಏನು ಬರಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಸ್ವೀಟಿ ಚಳಿಗೆ ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರು. ಆಮೇಲೆ ಅವ್ರು ಕರ್ಕೊಂಬಂದು ಇವನ್ನ ಬಿಟ್ಟಿದ್ದಾಯಿತು ಮನೆಗೆ. ಆರಾಮಾಗಿ ಕುತ್ಕೊಂಡಿದ್ದಾನೆ. ಅವ್ರ ಮನೆಗೆ ಬಿಟ್ಟು ಹೋಗೋವಾಗ ಸ್ವಲ್ಪ ಅವ್ರ ಜೊತೆ ಆಟ ಆಡಿದ್ದಾಯಿತು. ಈಗ ಬಂದು ಹೆಂಗೆ ಕೂತಿದ್ದಾನೆ ನೋಡಿ ತೋರಿಸ್ತೀನಿ. ನೋಡಿ ಹೆಂಗೆ ಕೂತಿದ್ದಾನೆ, ಕಳ್ಳ ಕೂತಂಗೆ ಕೂತಿದ್ದಾನೆ. ಮತ್ತು ಏನಪ್ಪ ಅಂತ ಅಂದರೆ ನಮ್ಮ ಗುಂಡನ ಕಾಲಲ್ಲಿ ಈ ಥರ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಬಾರೋ ಇಲ್ಲಿ, ಸುಮ್ಮನೆ ಕೂರು ಗುಂಡ, ಏನಂತ ಗೊತ್ತಿಲ್ಲ. ಅದು ನಾವು ಆಪ್ರೇಷನ್ ಮಾಡೋ ಟೈಮಲ್ಲಿ ಹೇರ್ ರಿಮೂವ್ ಮಾಡಿದ್ದ ಏನು ನಮಗೆ ಸರಿಯಾಗಿ ನೆನಪೇ ಆಗ್ತಾಯಿಲ್ಲ. ಆ ಥರ ಇದೆ. ಇವನು ಒಂದು ನಿಮಿಷ ಕೂರಲ್ಲ. ಮತ್ತು ಇದು ಅವನು ಆಚೆ ಹೋಗಬಾರ್ದು ಅಂದ್ಬಿಟ್ಟು ಈ ಥರ ಒಂದು ಶೀಟು ಅದು ನೆಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ನೋಡಿ ಹೆಂಗೆ ಕಚ್ಚಾಕಿದ್ದಾನೆ. ಏನೇನು ಕೆಲಸ ಮಾಡ್ತಾನೋ, ಏನೇನು ಕಿತಾಪತಿ ಮಾಡ್ತಾನೋ ಗೊತ್ತಿಲ್ಲ. ಈ ಥರ ತುಂಬ ಒಂಥರ ಗಾಯ ಥರ ಆಗಿಬಿಟ್ಟಿದೆ. ಗಾಯನ ಅಥವಾ ಏನು ಅದು ಗೊತ್ತೇ ಆಗ್ತಾಯಿಲ್ಲ. ಸ್ಕಿನ್ ಕಾಣಿಸ್ತಾ ಇದೆ ಅಷ್ಟೇ, ಹೇರ್ ಬೆಳೆದಿಲ್ಲ ಅಲ್ಲಿ. ಅದಕ್ಕೆ ನನಗೆ ಏನಂತ ಗೊತ್ತಾಗ್ತಾಯಿಲ್ಲ. ನೋಡೋಣ, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಅವನಿಗೆ. ಆಚೆ ಹೋಗಿ ಬಂದುಬಿಟ್ಟು ಇವಾಗ ಇಲ್ಲೆಲ್ಲ ಕುತ್ಕೊಂಡು ಸುತ್ತಾಡ್ತಾ ಇದ್ದಾನೆ. ಮೇ ಬಿ ನಾನು ಬೈತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಳ್ಳನ ಥರ ಇದ್ದ. ಇವಾಗ ನಾನೇನು ಬೈದಿಲ್ಲ ಅಂದ್ಬಿಟ್ಟು ಜಾಸ್ತಿ ಎಗ್ರಾಡ್ತಾ ಇದ್ದಾನೆ. ಗುಂಡ, ಹೋಗ್ತೀಯ ಇನ್ನೊಂದು ಸಲ ಕೆಳಗಡೆ? ಹಾಂ, ಯಾವಾಗ ನೋಡಿ ಆಚೆ ಹೋಗ್ತಾನೆ ಇರ್ತಾನೆ. ಒಂದು ನಿಮಿಷ ಡೋರ್ ತೆಗಿಯೋ ಹಾಗೆಲ್ಲ ಕೆಳಗಡೆ ಓಡೋಗ್ಬಿಡ್ತಾನೆ. ನಾವು ಇವನ್ನ ಹೋಗಿ ಇಟ್ಕೊಂಬರೋದೇ ಒಂದು ಸಾಹಸ ಮಾಡಬೇಕಾಗಿರುತ್ತೆ ಮನೇಲಿ. ನೀನು ಹಿಂಗೆಲ್ಲ ಮಾಡಿದ್ರೆ ಮನೆ ಒಳಗಡೆ ರೂಮ್ ಒಳಗಡೆ ಕೂಡಾಕ್ಬಿಡ್ತೀವಿ ಅಷ್ಟೇ. ಮಾಡ್ತೀಯ ಹಂಗೆ? ಹಾಂ, ನಾವೇನಾದರೂ ಒಂದು ನಿಮಿಷ ಡೋರ್ ತೆಗೆದ್ರೆ ಸಾಕು,
ಒಂದು ಸೆಕೆಂಡು ಬೇಡ, ಡೋರ್ ತೆಗ್ದ ತಕ್ಷಣ ಕೆಳಗಡೆ ಓಡೋಗ್ಬಿಡ್ತಾನೆ ನಮಗೆ ಕಣ್ಣು ತಪ್ಪಿಸಿ. ಅದು ಹೆಂಗೆ ಡೋರ್ ಆಚೆ ಓಡೋಗ್ತಾನೆ ಅಂದರೆ ನಮ್ಮ ಕೈಗೆ ಸಿಗಲ್ಲ, ಆ ಥರ ಓಡೋಗ್ಬಿಡ್ತಾನೆ. ನಮಗಂತೂ ಬಂದು ಇಟ್ಕೊಂಬಂದು ಸಾಕಾಗ್ಬಿಡುತ್ತೆ. ಅದು ಒಂದೊಂದು ಸಲ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮಾಡಿಬಿಡ್ತಾನೆ, ಆಫೀಸ್ಗೆ ಹೋಗುವಾಗ್ಲೇ. ಅವಾಗ ಟೈಮ್ ಆಗಿಬಿಟ್ಟಿರುತ್ತೆ, ಕ್ಯಾಬ್ ಅವ್ರು ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ. ಇವನು ಈ ಥರ ಎಲ್ಲ ಕಿತಾಪತಿ ಕೆಲಸ ಮಾಡ್ತಿರ್ತಾನೆ. ಇದೇ ಥರ ಓಡೋಗ್ಬಿಟ್ಟಿದ್ದ, ಟೆರೆಸ್ ಮೇಲೆ ಹೋಗ್ಬಿಟ್ಟಿದ್ದ. ನಾನು ಕೆಳಗಡೆ ಎಲ್ಲ ಹೋಗಿ ನೋಡ್ಕೊಂಬರ್ತೀನಿ, ಇಲ್ಲವೇ ಇಲ್ಲ. ಮತ್ತು ಎಷ್ಟೊಂದು ನಾಯಿಗಳೆಲ್ಲ ಬೊಗಳುತ್ತಾ ಇದೆ. ನನಗೆ ಎಲ್ಲಿ ಯಾವ ನಾಯಿ ಕಚ್ಬಿಡುತ್ತೋ ಅನ್ನೋದೊಂದು ಭಯ. ಆಮೇಲೆ ಮೇಲೆ ಮತ್ತೆ ಬಂದು ನೋಡಿದೆ, ಟೆರೆಸ್ ಹತ್ರನೂ ಇರಲಿಲ್ಲ. ಮತ್ತೆ ಕೆಳಗಡೆ ಹೋಗಿ ಗೇಟ್ ಹಾಕಿತ್ತು. ಸೊ ಆವಾಗ ಒಂದು ಸಲ ಗೇಟ್ ಹಾಕಿದೆ ಅಂದರೆ ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇ ಎಲ್ಲೋ ಒಳಗಡೆನೇ ಇರ್ತಾನೆ. ಒಂದು ಸಲ ಟೆರೆಸಲ್ಲಿ ಇನ್ನೊಂದು ಸಲ ಚೆಕ್ ಮಾಡೋಣ ಅಂತ ಹೋದಾಗ ಅಲ್ಲಿ ಟೆರೆಸಲ್ಲಿ ಆ ಕಡೆ ಇದ್ದ, ಆ ಕಡೆಯಿಂದ ಬರ್ತಾಯಿದ್ದ. ಈ ಥರ ಎಲ್ಲ ಕಿತಾಪತಿ ಕೆಲಸ ಮಾಡ್ತಾನೆ ಯಾವಾಗ್ಲೂ. ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದಾನೆ ನನ್ನ ನೋಡಿ. ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರೋದಕ್ಕೆ ನೋಡ್ತಾ ಇದ್ದಾನೆ. ಎಸ್, ನನಗೆ ಲೇಟ್ ಆಗ್ತಾಯಿದೆ, ಇವಾಗ ರೆಡಿಯಾಗಿ ಹೊರಡೋಣ ಬನ್ನಿ. ಎಸ್, ಏನಪ್ಪ ಅಂತ ಅಂದರೆ ನಾನು ಮನೆಗೆ ಬಂದಮೇಲೆ ಊರಿಗೆ ಬಂದಿದ್ದಾಯಿತು. ಬಟ್ ಮನೆಗೆ ಬಂದಮೇಲೆ ನಾನು ನಿನ್ನೆ ನಿದ್ದೆ ಮಾಡಿದ್ದು, ಅಂದರೆ ನೈಟ್ ಶಿಫ್ಟ್ ಮುಗಿಸಿ 5 ಗಂಟೆ ನಿನ್ನೆ ಮಲಗಿದ್ದು. 11 ಗಂಟೆಗೆ ಎದ್ದಿದ್ದೀನಿ. ಅದಾದಮೇಲೆ ನಿದ್ದೆನೇ ಮಾಡಿಲ್ಲ. ಮತ್ತೆ ನಿನ್ನೆ ನೈಟ್ ಶಿಫ್ಟ್ ಮಾಡಿದ್ದೀನಿ. ಸೊ ಮಾರ್ನಿಂಗ್ 5 o'clock ಆಯಿತು. ಮಾರ್ನಿಂಗ್ 5 o'clock ಆಯಿತು ಮಲಗೋದು, ಮೀನ್ಸ್ ಕೆಲಸ ಮುಗ್ದಿದ್ದು. ಸೊ ಹಾಗಾಗಿ ಏನಾಯಿತು ಅಂತ ಅಂದರೆ ನಾನು ಊರಿಗೆ ಬರಬೇಕಿತ್ತಲ್ಲ, ಮಲಗಲೇ ಇಲ್ಲ. ನೋಡಿದ್ರೆ ಹೋಗಮ್ಮಿ ಆ ಕಡೆ. ಏನಾಯಿತು ಅಂತ ಅಂದರೆ ಮಲಗಲೇ ಇಲ್ಲ. ಊರಿಗೆ ಬರಬೇಕು ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಊರಿಗೆ ಹೊರಟಿದ್ದಾಯಿತು. ಇಲ್ಲಿ ಬಂದು ನನಗೆ ನಿದ್ದೆ ಸಖತ್ ನಿದ್ದೆ ಎಳೀತಾ ಇದೆ. ಟ್ರೈನಲ್ಲಿ ಬರುವಾಗ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಸ್ವಲ್ಪ ಫ್ರೀಯಾಗೇ ಇತ್ತು. ಬಟ್ ಆದ್ರೂ ಮೇಲ್ಗಡೆ ಎಲ್ಲ ಆಕ್ಯುಪೈ ಮಾಡಿಬಿಟ್ಟಿದ್ರು, ಅಂದರೆ ಮೇಲ್ಗಡೆ ಸೀಟ್ ಇರುತ್ತಲ್ಲ ಅದನ್ನೆಲ್ಲ. ಸೊ ಮೇಲೋಗಿ ಮಲ್ಗೋಣ ಅಂದರೆ ಎಲ್ಲರೂ ಇದ್ದಿದ್ದರಿಂದ, ಮೀನ್ಸ್ ಬೇರೆ ಬೇರೆ ಯಾರ್ಯಾರೋ ಇದ್ರಲ್ಲ. ಸೊ ಹಾಗಾಗಿ ಮೇಲ್ಗಡೆ ಹೋಗಿ ಮಲ್ಗೋಕ್ಕೂ ಆಗಲಿಲ್ಲ. ಕೆಳಗಡೆ ಸೀಟಲ್ಲೇ ಕೂತ್ಕೊಂಡು ನಿದ್ದೆ ಮಾಡೋಕ್ಕೆ ಸಖತ್ ಟ್ರೈ ಮಾಡಿದ್ದೀನಿ. ಕೂತು ನಿದ್ದೆ ಮಾಡೋದಕ್ಕೆಲ್ಲ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಆಗಲಿಲ್ಲ, ಆದ್ರೂ ಮಲ್ಕೊಂಡೆ ಹಂಗೂ ಹಿಂಗೂ. ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಅದಾದಮೇಲೆ ಮನೆಗೆ ಬರೋಣ ಅಂತ ಬಂದರೆ ಬಸ್ಸು ಒಂದು ಇಲ್ಲ, 2 ಅವರ್ ವೆಯ್ಟ್ ಮಾಡಿದ್ದೀನಿ. ಅಂದರೆ ಬಂತು ಒಂದು 2-3 ಬಸ್ಸು, ಫುಲ್ಲು ರಶ್ ಆಗಿಬಿಟ್ಟಿದೆ. ಸೊ ಅದಾದಮೇಲೆ ಆಟೋ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ತಿಂಡಿ ತಿಂದಿಲ್ಲ, ನಿದ್ದೆ ಇಲ್ಲ. ಹಾಗಾಗಿ ಬಂದಿದ್ದಾಯಿತು. ಆಟೋ ಮಾಡಿಕೊಂಡು ಬಂದು ಮಾಡಿಬಿಟ್ಟು ಬಂದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ಎದ್ದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮಾಮ ಏನೋ ಬ್ಯಾಂಕ್ದೇನೋ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದನ್ನೊಂದು ಇಷ್ಟೊತ್ತವರೆಗೂ ಮಾಡಿದ್ದಾಯಿತು. ಅದಾದಮೇಲೆ ಅಂದರೆ ಅವರು ಪಿನ್ ಲಾಕ್ ಮಾಡಿಬಿಟ್ಟಿದ್ದಾರೆ. ಪಿನ್ನು ಮರ್ತೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಸಲ ಅಟೆಂಪ್ಟ್ ಮಾಡಿರೋದ್ರಿಂದ ಅದು ಲಾಕ್ ಆಗಿಬಿಟ್ಟಿದೆ. ಅದು ಟ್ರೈ ಮಾಡಿದ್ರೂ ಓಪನ್ ಆಗಲಿಲ್ಲ. ಇವಾಗ ATM ಹತ್ರನೇ ಹೋಗಿದ್ದಾರೆ. ನಾನಿವಾಗ ಎದ್ದು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಹೇಗಿದೆ ಗೊತ್ತಾ, ಇವಾಗ ಸಂಜೆ ಆಗಿರೋದ್ರಿಂದ ಇಲ್ಲೆಲ್ಲ ಪಕ್ಷಿ ಎಲ್ಲ ಆಚೆ ಓಡಾಡ್ತಾ ಇರುತ್ತಲ್ಲ, ಮೀನ್ಸ್ ಅದ್ರ ಗೂಡಿಗೆ ಹೋಗ್ತಾ ಇರುತ್ತಲ್ವ ರಿಟರ್ನು. ಸೊ ಅದೆಲ್ಲ ಪಕ್ಷಿ ಕೂಗ್ತಾ ಹೋಗ್ತಾ ಇರುತ್ತಲ್ಲ, ಒಂಥರ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಇವಾಗ ನಮ್ಮಮ್ಮ ನಮ್ಮತ್ತೆ ಎಲ್ಲ ಏನು ಮಾಡ್ತವ್ರೆ ನೋಡೋಣ ಬನ್ನಿ. ನಮ್ಮ ಅಜ್ಜಿ ಹತ್ರಕ್ಕೆ ಹೋಗಿದ್ದೆ, ಆವಾಗಲೇ ಬಜ್ಜಿ ಹಾಕ್ತಾಯಿದ್ರು, ತಿನ್ಕೊಂಬಂದೆ. ಅತ್ತೆ ಕರೆಂಟ್ ಹಾಕತ್ತೆ, ಕರೆಂಟ್ ಹಾಕೋಣ ಇರಿ. ಕಾಣಿಸಲ್ಲ ಅದಕ್ಕೆ. ಯಾವುದು ಅತ್ತೆ ಸ್ವಿಚ್ ಬೋರ್ಡು? ಎಷ್ಟೊಂದು ಸ್ವಿಚ್ ಬೋರ್ಡ್ ಐತೆ, ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲನೂ. ಬಂದಾಗೆಲ್ಲ ಇದೇ ಕನ್ಫ್ಯೂಷನ್. ಇದು ಒಂದು ಆನ್ ಮಾಡಿದ್ರೆ ಎಷ್ಟೊಂದು ಲೈಟ್ ಐತೆ. ಇದೊಂದೇ ನೋಡಿ, PVP ಸೀಲಿಂಗ್ ಲೈಟ್ ಹಾಕ್ಕೊಂಡಿದ್ದೀವಿ.
ಏನು ಮಾಡ್ತಾ ಇದೆಯಾ? ವಡೆ ತಿಂತಾಯಿದ್ದೀನಿ. ನಮ್ಮ ಅತ್ತೆ ಆವಾಗಲೇ ಮಲಗಿರುವಾಗ, ನೆನ್ನೆನೂ ನಮ್ಮ ಅಪ್ಪ ಹಂಗೆ ಮಾಡಿ ನಿದ್ದೆನೇ ಮಾಡೋಕ್ಕೆ ಬಿಟ್ಟಿಲ್ಲ. ಮಲಗಿರುವಾಗ ಬಂದ್ಬಿಟ್ಟು ಶಿಲ್ಪ 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 ಅಂದ್ಬಿಡ್ತಾ ನಿದ್ದೆಯಿಂದ ಎಚ್ಚರ ಆಗೋಯ್ತು. ನಾನು ಮಲಗಿದ್ದೀನಿ. ನಮ್ಮ ಅತ್ತೆ ಇವತ್ತು ಬಂದ್ಬಿಟ್ಟು ಶಿಲ್ಪ ಶಿಲ್ಪ ಎದ್ದಳು, ವಡೆ ತಿನ್ನು ಅಂತ ಬಂದವ್ರೆ. ಏನು ಬೇಡ ಹೋಗತ್ತೆ ಅಂದ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದಾಯಿತು. ಇದೇನೇನು ಅಡುಗೆ ಮಾಡ್ತವ್ರೆ. ಏನದು ಪಾಯಸ? ವಡೆ ಪಾಯಸ ಮಾಡಿಬಿಟ್ಟವ್ರೆ. ವಡೆ ಪಾಯಸ ಅಷ್ಟೇನಾ? ಅಷ್ಟೇ. ಬೇಳೆ ಸಾರು ಅನ್ನ. ಬಪ್ಪ ನೋಡಿ ನಮ್ಮ ಅಣ್ಣ ಒಂದು ನಾಯಿ ಮರಿ ಸಾಕೊಂಡಿದ್ದಾರೆ. ಇಷ್ಟು ಕ್ಯೂಟಾಗಿ ಮಲಗೈತೆ. ಅವನು ಟಚ್. ಬಾಯ್. ಓ, ಇದೇನು ನನ್ನ ಜೊತೆ ಬರಂಗದೆ. ಚಪ್ಪಲಿ ಹೇಳ್ಬಿಟ್ಟದ. ತಗಿ. ಏನಪ್ಪ ಅಂತ ಅಂದರೆ ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮಲ್ಕೊಂಬಿಟ್ಟೆ, ನಿದ್ದೆ ಇರಲಿಲ್ವಲ್ಲ ಕರೆಕ್ಟಾಗಿ. ಸೊ ಹಾಗಾಗಿ ಮತ್ತು ಏನಪ್ಪ ಅಂತ ಅಂದರೆ ಇವಾಗ ಬೆಂಗಳೂರಿಗೆ ರಿಟರ್ನ್ ಹೊರಟಿದ್ದೀವಿ. ಊರಿಗೆ ಎಂತಕ್ಕೆ ಬಂದಿದ್ದೋ ಅಂತಂದರೆ ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ಅಮ್ಮ ಅವರ ಮಾವಂಗೆ. ಅದಕ್ಕೆ ನೋಡೋಣ ಅಂತ ಹೇಳಿ ಬಂದಿದ್ವಿ. ಇವಾಗ ನೋಡಿದ್ದಾಯಿತು, ಅವ್ರನ್ನ ಮಾತಾಡಿಸಿದ್ದು. ನೆನ್ನೆ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ನೋಡಿಕೊಂಡು ಬಂದಿದ್ದಾಯಿತು. ಸೊ ಇವಾಗ ಊರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇವಾಗ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ. ನಾನು ನೆನ್ನೆ ಬಟ್ಟೆನೇ ತೊಗೊಂಬರೋದು ಮರ್ತೋಗ್ಬಿಟ್ಟಿದ್ದೀನಿ. ನೆನ್ನೆ ಏನು ಹಾಕೊಂಬಂದೆ ಅದೇ ಬಟ್ಟೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.